ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಏನಪ್ಪಾ ಅಂತಂದ್ರೆ ಒಬ್ಬ ದೊಡ್ಡ ಯೂಟ್ಯೂಬರ್ ಬಗ್ಗೆ ಮಾತಾಡ್ತೀವಿ. ಅಂತಂದ್ರೆ ಹಳೆ ವಿಡಿಯೋಸ್ಗಳಲ್ಲಿ ಮಾತಾಡಿದೀವಿ. ಸೊ ಮಲ್ಲು ಜಮಖಂಡಿ ಆಗಿರ್ಬೋದು, ಅದೇ ರೀತಿ ಶಿವಪುತ್ರ ಆಗಿರ್ಬೋದು, ಅದೇ ರೀತಿ ಮುಕಳಪ್ಪ ಅವರಾಗಿರ್ಬೋದು. ಸೊ ಅವ್ರ ಬಗ್ಗೆ ಕಂಪ್ಲೀಟ್ ವಿಡಿಯೋಸ್ ಅನ್ನ ನಾನು ನಿಮ್ಗೆ ಮಾಡಿ ಹಾಕಿದೆ. ಅಂದ್ರೆ ಅವರು ಯೂಟ್ಯೂಬ್ ಇಂದ ಎಷ್ಟು ದುಡಿತಾರೆ, ಯೂಟ್ಯೂಬ್ಗೆ ಯಾವ ತರ ಬಂದ್ರು ಅನ್ನೋದು ಕಂಪ್ಲೀಟ್ ಡೀಟೇಲ್ ಆಗಿ ನಾನು ನಿಮ್ಗೆ ವಿಡಿಯೋಸ್ ಮಾಡಿದೆ. ಸೊ ಇವತ್ತಿನ ಈ ವಿಡಿಯೋ ಏನಂತಂದ್ರೆ, ಇವರು ಕೂಡ ಜಮಖಂಡಿ ಅವರೇ, ನಮ್ಮ ಉತ್ತರ ಕರ್ನಾಟಕದ ಸೈಡ್ ಅವರೇ. ಸೊ ಇವ್ರೇನಪ್ಪಾ ಅಂತಂದ್ರೆ ಇನ್ಸ್ಟಾಗ್ರಾಮ್ ಇಂದ ಅಂದ್ರೆ ಫೇಮಸ್ ಆಗ್ತಾರೆ. ಮೊದಲೆಲ್ಲ ಟಿಕ್ಟಾಕ್ ಅಲ್ಲಿ ಮಾಡ್ತಿದ್ರು, ಬಟ್ ಅಷ್ಟೊಂದು ಯಾರಿಗೂ ಗೊತ್ತಿರ್ಲಿಲ್ಲ. ಬಟ್ ಇನ್ಸ್ಟಾಗ್ರಾಮ್ ಅಲ್ಲಿ ಏನಂತಂದ್ರೆ ರೀಲ್ಸ್ ಗಳ ಮುಖಾಂತರ ತುಂಬಾ ಒಂದು ವೈರಲ್ ಆಗಿರುವಂತ ಒಬ್ಬ ವ್ಯಕ್ತಿ ಇವರು. ಸೊ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಮೋಜ್ ಆಗಿರ್ಬೋದು. ಸೊ ಈ ರೀತಿಯಾಗಿ ಒಂದು ಕಿರು ಅಂದ್ರೆ ಒಂದು ಸ್ಮಾಲ್ ವಿಡಿಯೋಸ್ ಗಳನ್ನ, ಶಾರ್ಟ್ ವಿಡಿಯೋಸ್ ಗಳನ್ನ ಮಾಡ್ಕೊಂಡು ಏನಪ್ಪಾ ಅಂತಂದ್ರೆ ಫೇಮಸ್ ಆಗಿರುವಂತ ವ್ಯಕ್ತಿ. ಸೊ ಇವ್ರೇನಪ್ಪಾ ಅಂತಂದ್ರೆ ತಮ್ಮ ದೇಶಭಕ್ತಿ, ಅದೇ ರೀತಿ ನಾಡು ನುಡಿ ಸಂಸ್ಕೃತಿ ಬಗ್ಗೆ ವಿಡಿಯೋಸ್ ಗಳನ್ನ ಮಾಡ್ತಿದ್ರು. ಅದೇ ರೀತಿ ಯೋಧರಗಳ ಬಗ್ಗೆ, ನಮ್ಮ ಸೈನಿಕರಗಳ ಬಗ್ಗೆ ಸೊ ವಿಡಿಯೋಸ್ ಗಳನ್ನ ಮಾಡ್ಬಿಟ್ಟು ಏನಪ್ಪಾ ಅಂತಂದ್ರೆ ವೈರಲ್ ಆಗಿ ಕೆಲವೊಂದು ಅಂತಂದ್ರೆ ವೈರಲ್ ಆಗಿ ಜನ ಗುರುತಿಸೋ ಮಟ್ಟಿಗೆ ಬೆಳೆದಂತವ್ರು. ಸೊ ಅವರೇ ನಮ್ಮ ನಿಂಗರಾಜ್ ಸಿಂಗಾಡಿ ಅವರು. ಸೊ ಇವರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋಸ್ ಗಳನ್ನ ಮಾಡ್ಕೊಂಡು, ಸೊ ರೀಲ್ಸ್ ಗಳನ್ನ ಮಾಡ್ಕೊಂಡು ಫೇಮಸ್ ಆದಂತವ್ರು. ಸೊ ಅದಾದ ಮೇಲೆ ಯೂಟ್ಯೂಬ್ಗೆ ಬರ್ತಾರೆ. ಯೂಟ್ಯೂಬ್ಗೆ ಬಂದ್ಬಿಟ್ಟು ಶಾರ್ಟ್ ಮೂವೀಸ್ ಅನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಂದ್ರೆ ಕಿರು ಚಿತ್ರಗಳನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ. ಸೊ ಕಿರು ಚಿತ್ರಗಳ ಮುಖಾಂತರ ಜನಗಳಿಗೆ ಒಳ್ಳೆ ಒಳ್ಳೆ ಸಂದೇಶಗಳನ್ನ ಕೊಡ್ತಾ, ಸೊ ಒಂದು ಏನು ಶಾರ್ಟ್ಸ್ ಮೂವೀಸ್ ಅನ್ನ ಮಾಡ್ತಾರಲ್ಲ, ಸೊ ಅವ್ರೆಲ್ಲರಿಗೂ ಕೂಡ ಒಂದು ಏನಪ್ಪಾ ಅಂತಂದ್ರೆ ಮೂವೀಸ್ ನ ಕೂಡ ಹಿಂಗೂ ಮಾಡಬಹುದು ಅನ್ನೋ ಒಂದು ಸಂದೇಶನ ಕೊಟ್ಟವರು ನಮ್ಮ ನಿಂಗರಾಜ್ ಸಿಂಗಾಡಿ ಅವರು. ಸೊ ಇವ್ರು ಏನಪ್ಪಾ ಅಂತಂದ್ರೆ 2021ರಲ್ಲಿ ಸೆಪ್ಟೆಂಬರ್, ಅಂದ್ರೆ 2021 ಸೆಪ್ಟೆಂಬರ್ ಅಲ್ಲಿ ಯೂಟ್ಯೂಬ್ಗೆ ಬರ್ತಾರೆ. ಸೊ ಟೋಟಲ್ ಆಗಿ ಇಲ್ಲಿವರೆಗೂ ಅವರಿಗೆ 700K ಫಾಲೋವರ್ಸ್, ಅಂದ್ರೆ 700K ಸಬ್ಸ್ಕ್ರೈಬರ್ಸ್ ಇವರ ಒಂದು ಚಾನಲ್ಗೆ ಇದ್ದಾರೆ. ಅದೇ ರೀತಿ 252 ಅಪ್ಲೋಡ್ಸ್ ಅನ್ನ ಮಾಡಿದ್ದಾರೆ. ಅಂದ್ರೆ 252 ವಿಡಿಯೋಸ್ ಗಳನ್ನ ಅವರು ಹಾಕಿದ್ದಾರೆ. ಸೊ ಅದೇ ರೀತಿ ಟೋಟಲ್ ವ್ಯೂಸ್ ನೋಡೋದಾದ್ರೆ ಇವ್ರದ್ದು ಟೋಟಲ್ ವ್ಯೂಸ್ ನೋಡ್ಬೇಕಪ್ಪ ಅಂತಂದ್ರೆ ಇವ್ರದ್ದು ಟೋಟಲ್ ಆಗಿ 9 ಕೋಟಿ ವ್ಯೂಸ್ ಇದೆ ಇವರ ಒಂದು ಚಾನಲ್ಗೆ. ಸೊ ಇವ್ರು ಏನಪ್ಪಾ ಅಂದ್ರೆ ಮಿನಿಮಮ್ ಅಂದ್ರೆ ಒಂದು ತಿಂಗಳಿಗೆ ಒಂದು 4 ವಿಡಿಯೋಸ್ ಆದ್ರೂ ಅಪ್ಲೋಡ್ ಮಾಡ್ತಾರೆ. ಸೊ ಜಾಸ್ತಿ ಮಾಡಿದ್ರು ಮಾಡ್ಬೋದು. ಬಟ್ ಏನಂತಂದ್ರೆ ಇವರ ಒಂದು ಸ್ಕ್ರಿಪ್ಟ್ ಏನಿದೆ ಅಲ್ಲ, ಸೊ ಇವರ ಒಂದು ಸ್ಕ್ರಿಪ್ಟ್ಗೆ ನನ್ನ ಪ್ರಕಾರ ಟೈಮ್ ಬೇಕೇ ಬೇಕಾಗುತ್ತೆ. ಯಾಕಂದ್ರೆ ಸ್ಕ್ರಿಪ್ಟ್ ಮಾಡ್ಕೋಬೇಕು. ಅದೇ ರೀತಿ ಯಾರ್ಯಾರಿಗೆ ಯಾವ್ಯಾವ ರೋಲು ಅದೆಲ್ಲ ಮೈಂಡ್ ಅಲ್ಲಿ ಇಟ್ಕೊಂಡು ಇವರೆಲ್ಲ ಕೆಲಸ ಮಾಡ್ಬೇಕಾಗತ್ತೆ. ಸೊ ಇವರೆಲ್ಲ ಕೆಲಸ ಮಾಡ್ಕೊಂಡು ಏನಪ್ಪಾ ಅಂತಂದ್ರೆ ಒಂದು ಶಾರ್ಟ್ ಮೂವಿನ ರೆಡಿ ಮಾಡ್ಬೇಕಪ್ಪ ಅಂತಂದ್ರೆ ಟೈಮ್ ತಗೊಳುತ್ತೆ 100% ಆಗಿ. ಸೊ ಅದಕ್ಕೋಸ್ಕರ ಇವ್ರಿಗೆ ಏನಪ್ಪಾ ಅಂತಂದ್ರೆ ಇಷ್ಟು ಟೈಮ್ ತಗೊಳುತ್ತೆ. ಸೊ ಎವರೇಜ್ ಆಗಿ ಇವರ ಒಂದೊಂದು ವಿಡಿಯೋಸ್ಗೆ ಇಲ್ಲಪ್ಪ ಅಂತಂದ್ರೆ 500K, 300K, ಅದೇ ರೀತಿ 200K, ಸೊ ಈ ತರ ವ್ಯೂಸ್ ಗಳು ಬರುತ್ತೆ. ಸೊ ಅದೇ ರೀತಿ ಇವರ ಒಂದು ಏನಂತಂದ್ರೆ ಒಂದು 10-12 ಮಿನಿಟ್ಸ್ ವಿಡಿಯೋಸ್ ಗಳನ್ನ ಮಾಡ್ತಾರೆ. ಇನ್ನೂ ಸ್ವಲ್ಪ ಜಾಸ್ತಿ ವಿಡಿಯೋ ಅಂದ್ರೆ ಟೈಮಿಂಗ್ಸ್ ಅನ್ನ ಸ್ವಲ್ಪ ಜಾಸ್ತಿ ಮಾಡಿದ್ರಪ್ಪ ಅಂತಂದ್ರೆ ಇನ್ನೂ ಜಾಸ್ತಿ ವ್ಯೂಸ್ ಬರೋ ಚಾನ್ಸಸ್ ಇರ್ಬೋದು. ಸೊ ಇವರ ಒಂದು ರೆವಿನ್ಯೂಗೆ ನಾವು ನೋಡೋದಾದ್ರೆ ಏನಪ್ಪಾ ಅಂತಂದ್ರೆ ಮಂತ್ಲಿ ಒಂದು ಮಿನಿಮಮ್ 465 ಅಂದ್ರೆ $500 ಮಿನಿಮಮ್ ಆಗಿ ಬರುತ್ತೆ. ಅದೇ ರೀತಿ 7.4K ಅಂದ್ರೆ 7,400 ಮ್ಯಾಕ್ಸಿಮಮ್ ಆಗಿ ಇವರ ಒಂದು ರೆವಿನ್ಯೂ ಇದೆ, ಅಂದ್ರೆ ಡಾಲರ್ಗಳಲ್ಲಿ. ಸೊ ಅದನ್ನ ನೀವು ಕನ್ವರ್ಟ್ ಮಾಡ್ಕೊಂಡು ಇಂಡಿಯನ್ ರುಪೀಸ್ ಅಲ್ಲಿ ಕನ್ವರ್ಟ್ ಮಾಡಿದ್ರಪ್ಪ ಅಂತಂದ್ರೆ ನಿಮಗೆ ಈಸಿಯಾಗಿ ಇಂಡಿಯನ್ ರುಪೀಸ್ ಅಲ್ಲಿ ನಿಮ್ಗೆ ಬರುತ್ತೆ. ಸೊ ಇಷ್ಟೊಂದು ಏನ್ ಮಾಡ್ತಾರಪ್ಪ ಅಂತಂದ್ರೆ ಇವರು ಒಂದು ಒಳ್ಳೆ ಒಳ್ಳೆ ಕಂಟೆಂಟ್ ಗಳನ್ನ ಕ್ರಿಯೇಟ್ ಮಾಡ್ತಾರೆ, ಶಾರ್ಟ್ ಮೂವೀಸ್ ಗಳನ್ನ ಕ್ರಿಯೇಟ್ ಮಾಡ್ತಾರೆ. ಸೊ ಒಂದು ಏನಪ್ಪಾ ಅಂತ ಜನರಿಗೆ ಒಳ್ಳೆ ಒಳ್ಳೆ ಸಂದೇಶನ ಕೊಡ್ತಿದ್ದಾರೆ. ಸೊ ಇದರ ಒಂದು ಕನಸು ಏನಪ್ಪಾ ಅಂತಂದ್ರೆ ತಾವು ಒಬ್ಬ ದೊಡ್ಡ ಡೈರೆಕ್ಟರ್ ಆಗ್ಬೇಕು ಅನ್ನೋ ಒಂದು ಕನಸಿತ್ತು. ಸೊ ಆಕ್ಟಿಂಗ್ಗೆ ಅಂತಾನೆ ಯಾವುದೇ ಕಾರಣಕ್ಕೂ ಇವರು ಮಾಡೋದಕ್ಕೆ ಶುರು ಮಾಡಿರ್ಲಿಲ್ಲ. ಬಟ್ ಏನಂತಂದ್ರೆ ಯಾವುದೋ ಒಂದು ಇದರಿಂದ ಇವರು ಆಕ್ಟಿಂಗ್ ಅನ್ನ ಶುರು ಮಾಡ್ತಾರೆ. ಜನ ಸ್ವೀಕರಿಸಿದ್ರಿಂದ ಏನ್ ಮಾಡ್ತಿದ್ದಾರೆ, ಆಕ್ಟಿಂಗ್ ಅನ್ನ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಸೊ ಇವರ ಒಂದು ಚಾನೆಲ್ಗೆ ಎಲ್ಲಾನು 100% ಆಗಿ ಇವರೇ ಮಾಡ್ತಾರೆ. ಅಂದ್ರೆ ಸಪೋರ್ಟ್ ಇರುತ್ತೆ, ಬಟ್ ಏನಪ್ಪಾ ಅಂತಂದ್ರೆ ಇವರ ಒಂದು ಸಹಾಯ ಇದ್ದೇ ಇರುತ್ತೆ. ಏನಪ್ಪಾ ಅಂತಂದ್ರೆ ಎಡಿಟಿಂಗ್ ಇರ್ಬೋದು, ಸ್ಕ್ರಿಪ್ಟಿಂಗ್ ಇರ್ಬೋದು, ಅದೇ ರೀತಿ ಸಾಂಗ್ಸ್ ಇರ್ಬೋದು, ಲಿರಿಕ್ಸ್ ಇರ್ಬೋದು. ಸೊ ಎಲ್ಲಾನು ಇವ್ರಿಗೆ ಇದ್ರೇನೆ ಅದು ಆಗುತ್ತೆ. ಯಾಕಂತಂದ್ರೆ ಅಷ್ಟೊಂದು ಕಾಳಜಿ ವಹಿಸಿ ಇವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ತಮ್ಮ ಒಂದು ಕಂಪ್ಲೀಟ್ ಒಂದು ಕಿರುಚಿತ್ರನ ರೆಡಿ ಮಾಡ್ತಾರೆ. ಸೊ ಇಷ್ಟು ಸ್ನೇಹಿತರೆ ನಿಂಗರಾಜ್ ಸಿಂಗಾಡಿ ಬಗ್ಗೆ. ಸೊ ಇನ್ನೂ ಹೆಚ್ಚಿನ ಒಳ್ಳೆ ಒಳ್ಳೆ ಸಂದೇಶ ಇರುವಂತಹ ಒಂದು ಕಿರುಚಿತ್ರಗಳನ್ನ ಕ್ರಿಯೇಟ್ ಮಾಡಿ ಜನರಿಗೆ ಕೊಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಜೈ ಕರ್ನಾಟಕ ಮಾತೆ.